ಫೈನಲಿ ಕಾಂತಾರ ಸಿನಿಮಾದ ಮಾರ್ನಿಂಗ್ ಶೋ ಅಂತೂ ನೋಡ್ಕೊ ಬಂದಿದ್ದಾಯ್ತು. ಏನು ಸಿನಿಮಾ ಗುರುವೆ, ಸಿನಿಮಾ ಪೂರ್ತಿ ನೋಡಿ ಬಂದಮೇಲೆ ತಲೆಯಲ್ಲಿ ಬರೀ ಇನ್ನೂ ಅದೇ ಗುಂಗಿದೆ. ಇದನ್ನು ಅನಾಲಿಸಿಸ್ ಮಾಡಿ ಹೇಗೆ ಹೇಳಬೇಕು ಏನು ಹೇಳಬೇಕು ಅಂತ ಕಾಮಾಗೋಕ್ಕೆ ಇಷ್ಟೊತ್ತಾಯಿತು. ಸಿನಿಮಾದಲ್ಲಿದ್ದ ಮ್ಯೂಸಿಕ್ ಸದ್ದಿಗಿಂತ ಥಿಯೇಟ್ರಲ್ಲಿ ಬರ್ತಿದ್ದ ಕೆ ವಿಜಿಲ್ ಸೌಂಡ್ಗೆ ಕಿವಿ ಡಮಾರ್ ತಲೆ ಹಿಡ್ಕೊಂಡಂಗಾಗಿದೆ. ಸೊ ಕಾಂತಾರ ಸಿನಿಮಾ ನೋಡಿದ್ಮೇಲೆ ನನಗಾಗಿದ್ದು ಫೀಲ್ ಇದು. ನನಗೆ ಅಂತಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಇದೇ ರೀತಿ ಫೀಲ್ ಆಯಿತು. ನೀವೇನಾದರೂ ಸಿನಿಮಾ ನೋಡಬೇಕು ಅಂತಿದ್ರೆ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿ, ಈ ರಿವ್ಯೂನ ನೋಡೋಕೆ ಹೋಗ್ಬೇಡಿ, ಹೋಗಿ ಸಿನಿಮಾ ನೋಡಿ. ಒಳ್ಳೆ ಸಿನಿಮಾ, ಗೂಸ್ ಪಂಪ್ಸ್. ಥಿಯೇಟ್ರಲ್ಲಂತೂ ಒಳ್ಳೆ ಎಕ್ಸ್ಪೀರಿಯನ್ಸಾಗಿ ಕೊಡುತ್ತೆ. ನೋಡಲೇಬೇಕಾದಂಥ ಸಿನಿಮಾ, ಮಜಾ ಕೊಡುತ್ತೆ, ಎಕ್ಸೈಟ್ ಮಾಡಿಸುತ್ತೆ, ಭಯ ಹುಟ್ಟಿಸುತ್ತೆ, ನಗಿಸುತ್ತೆ, ಎಲ್ಲ ಎಲಿಮೆಂಟ್ಸು ಇದೆ. ಫುಲ್ ಪ್ಯಾಕೇಜ್ ಸಿನಿಮಾ. ರಿಷಬ್ ಶೆಟ್ಟಿ ಯಪ್ಪ ಏನು ಗುರುವೆ, ಥಿಯೇಟ್ರನ್ನಂತೂ ಧೂಳು ಎಬ್ಬಿಸ್ಬಿಟ್ರು. ನಮ್ಮ ಮೇಲೆ ದೈವ ಬಂದಿದ್ದೀವಿ ಅನ್ನೋ ರೀತಿ ಫೀಲ್ ಆಗ್ತಾ ಇತ್ತು. ಕಾಂತಾರ ಸಿನಿಮಾ ತಂಡದವರು ಕತೆ ಬಗ್ಗೆ ಜಾಸ್ತಿ ಬಿಟ್ಕೊಟ್ಟಿಲ್ಲ. ಟ್ರೈಲರಲ್ಲಿ ಎಲ್ಲದಕ್ಕೂ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಸಿನಿಮಾದಲ್ಲಿ ಅದನ್ನು ಬಿಟ್ಟು ಸಾಕಷ್ಟು ಎಲಿಮೆಂಟ್ಸ್ಗಳಿವೆ. ಇನ್ನು ಇದರ ಕತೆ ವಿಷಯಕ್ಕೆ ಬಂದರೆ, ಅಪ್ಪ ಇಲ್ಲೇ ಯಾಕೆ ಕಾಣೆ ಆದದ್ದು ಅಂತ ಸ್ಟಾರ್ಟ್ ಆಗಿ ಕೊನೆಗೆ ನಿಲ್ಲೋದೇ ಇಲ್ಲ, ಹೋಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ದೈವ ಹೇಗೆ ಉಗಮ ಆಯಿತು, ಕರ್ಣಿಕದ ಕಲ್ಲು, ಗಣ, ಹೀಗೆ ಸುಮಾರು ಎಲಿಮೆಂಟ್ಸ್ಗಳ ಬಗ್ಗೆ ಹೇಳಿದ್ದಾರೆ. ಸ್ಟಾರ್ಟಿಂಗಲ್ಲಿ ರಿಷಬ್ ಶೆಟ್ಟಿ ಅವರು ತಮ್ಮ ರೈಟಿಂಗ್ ಮೂಲಕ ಡೈರೆಕ್ಟರಾಗಿ ಕಾಣಿಸ್ತಾ ಇದ್ದರು. ಹೋಗ್ತಾ ಹೋಗ್ತಾ ಡೈರೆಕ್ಟರ್ ಮಾಯ ಆಗಿ ಆ್ಯಕ್ಟರಾಗಿ ಕಾಣಿಸ್ತಾರೆ. ಏನು ಪರ್ಫಾರ್ಮೆನ್ಸು ಯಪ್ಪ. ಪ್ರತಿಯೊಂದು ಆಕ್ಷನ್ ಸೀಕ್ವೆನ್ಸ್ಗಳಲ್ಲಿ ರಿಷಬ್ ಶೆಟ್ಟಿ ಅವರು ತಿಂದಾಕ್ಬಿಟ್ಟಿದ್ದಾರೆ. ಅವ್ರ ಮುಖದಲ್ಲಿದ್ದ ಕಾನ್ಫಿಡೆನ್ಸ್, ಗ್ರೇಸು, ಎನರ್ಜಿ, ಪವರು ಸ್ಕ್ರೀನ್ ಮೇಲೆ ಹಾಗೆ ಎದ್ದು ಕಾಣಿಸ್ತಾ ಇತ್ತು. ಫಸ್ಟ್ ಹಾಫಲ್ಲಿ ಸ್ಟೋರಿನ ಎಸ್ಟಾಬ್ಲಿಷ್ ಮಾಡ್ತಾ ಒಂದೆರಡು ಆಕ್ಷನ್ ಸೀಕ್ವೆನ್ಸ್ಗಳ ಜೊತೆ ಒಂದು ಸಿಂಪಲ್ ಇಂಟರ್ವಲ್ ಬ್ಲಾಕ್ ಬರುತ್ತೆ. ಪರ್ಸ್ನಲಿ ನನಗಿಷ್ಟ ಆಗಿದ್ದು ಆ ರಥದ ಮೇಲೆ ಬರೋ ಸೀಕ್ವೆನ್ಸು. ಮಸ್ತಾಗಿದೆ, ಅಡ್ವೆಂಚರಸ್ ಆಗಿದೆ. ಪೈರೇಟ್ಸ್ ಆಫ್ ದಿ ಕೆರೆಬಿಯನ್ ಸಿನಿಮಾನ ನೆನಪಿಸುತ್ತೆ. ಆಮೇಲೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಮಾತ್ರ ಫುಲ್ಲು ಗೂಸ್ ಪಂಪ್ಸು. ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ ದೈವ ಬರೋ ಸೀಕ್ವೆನ್ಸ್ ಪ್ಲೇಸ್ಮೆಂಟ್ನ ಸಖತ್ತಾಗಿ ಮಾಡಿದ್ದಾರೆ. ಮೈಯೆಲ್ಲ ಜುಮ್ ಅಂದೋಗುತ್ತೆ ಗುರು ಆ ಸೀಕ್ವೆನ್ಸಲ್ಲಿ. ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸು. ಮತ್ತು ಟ್ರೈಲರ್ ರಿವ್ಯೂವಲ್ಲಿ ಹೇಳಿದಾಗೆ ಅರಸ ಕುಲಶೇಖರನ ಪಾತ್ರ ಮಸ್ತ್ ಎಂಟರ್ಟೈನ್ ಮಾಡುತ್ತೆ. ಇನ್ನು ರುಕ್ಮಿಣಿ ದಸಂತ್ ಅವ್ರಿಗೆ ಒಳ್ಳೆ ಪಾತ್ರ ಸಿಕ್ಕಿದ್ದು ಅಷ್ಟೇ ಚೆನ್ನಾಗಿ ಸೆಟಲಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನು ಕಾಂತಾರ ಸಿನಿಮಾದಲ್ಲಿನ ಹಳೆ ಪಾತ್ರಗಳು ಅಲ್ಲಲ್ಲಿ ಬಂದು ಹೋಗ್ತವೆ, ಮಜಾ ಕೊಡುತ್ತೆ. ಇನ್ನು ಉಳಿದ ಪಾತ್ರಗಳು ತಮ್ಮ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ನನಗೆ ಮೇಯ್ನಾಗಿ ಟ್ರೈಲರ್ ನೋಡಿದ ಮೇಲೆ ಭಯ ಇದ್ದಿದ್ದು ಇದರ VFX. ಆದರೆ ಸಿನಿಮಾದಲ್ಲಿ VFXಗಳು ಇರೋ ಸೀಕ್ವೆನ್ಸು ತುಂಬ ಚೆನ್ನಾಗಿ ಪ್ರೆಸೆಂಟ್ ಆಗಿದೆ. ಆ ಹುಲಿ, ಕೋತಿಗಳು, ಹಾವು ಎಲ್ಲ ತುಂಬ ರಿಯಲಿಸ್ಟಿಕ್ಕಾಗಿ ಮೂಡಿಬಂದಿವೆ. ಇನ್ನು ಆದಷ್ಟು ಎಲ್ಲ ರಿಯಲ್ ಲೊಕೇಶನ್ಗಳಲ್ಲಿ ಶೂಟ್ ಮಾಡಿರೋದು. ಪ್ರೊಡಕ್ಷನ್ ಡಿಸೈನ್ ವರ್ಕು ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಆಗಿರೋದು ಸಿನಿಮಾಟೋಗ್ರಫಿ. ಅರವಿಂದ್ ಕಶ್ಯಪ್ ಅವರ ವರ್ಕ್ಗೆ ಪ್ರಶಂಸೆ ಹೇಳಲೇಬೇಕು. ಪ್ರತಿಯೊಂದು ಫ್ರೇಮ್ಗಳು ಟಾಪ್ ಲಾಂಚ್. ಸ್ಕ್ರೀನ್ ಮೇಲೆ ಸಖತ್ತಾಗಿ ಮೂಡಿಬಂದಿವೆ ಪ್ರತಿಯೊಂದು ಫ್ರೇಮ್ಗಳು. ನೈಟ್ ಸೀಕ್ವೆನ್ಸಲ್ಲಿ ಬೆಂಕಿ ಕಿಡಿಗಳು, ಮತ್ತು ಬರೀ ಕತ್ಲಲ್ಲಿ ನಡೆಯೋ ಫೈಟು, ಆ ರಥದ ಮೇಲೆ ನಡೆಯೋ ಫೈಟು, ಇನ್ನು ಸುಮಾರು ಪೋರ್ಷನ್ಗಳಲ್ಲಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಇನ್ನು ಅಜ್ನೀಶ್ ಲೋಕನಾಥ್ ಅವರ ಮ್ಯೂಸಿಕ್ಕು ಕಥೆಯ ಟೆಂಪ್ಲೇಟ್ಗೆ ತಕ್ಕಂತೆ ಸುಮ್ಮನೆ ಹೋಗ್ತಾ ಇರುತ್ತೆ. ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಮ್ಯೂಸಿಕ್. ಇನ್ನು ಕಾಂತಾರ ಸಿನಿಮಾ ತಂಡದ ಪ್ರತಿಯೊಬ್ಬರ ಶ್ರಮ ಎಲ್ಲ ಫ್ರೇಮ್ಗಳಲ್ಲೂ ಕಾಣಿಸುತ್ತೆ. ಸೊ ಎಲ್ಲರ ಎಫರ್ಟು ತಮ್ಮ ಡೆಡಿಕೇಶನ್ನ ಪ್ರೆಸೆಂಟ್ನಿಂದ ಫೈನಲ್ ಪ್ರಾಡಕ್ಟು ಅಷ್ಟೇ ಚೆನ್ನಾಗಿ ಮೂಡಿಬಂದಿದೆ. ನನಗೆ ಸ್ವಲ್ಪ ಕಿರಿಕಿರಿ ಮಾಡಿದ್ದು ಕೆಲವೊಂದು ಪೋರ್ಷನ್ಗಳಲ್ಲಿ ಬಂದ ಕಾಮಿಡಿ ಸೀಕ್ವೆನ್ಸ್ಗಳು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು. ಏನೋ ಸೀರಿಯಸ್ ಆಗಿ ಸೀಕ್ವೆನ್ಸ್ ನಡೀತಾ ಇರುತ್ತೆ, ಮಧ್ಯದಲ್ಲಿ ಸ್ಪೀಡ್ ಬ್ರೇಕರ್ ಥರ ಕಾಮಿಡಿ ಬಂತು ಅಂತ ನನಗೆ ಫೀಲ್ ಆಯಿತು. ಅಷ್ಟು ಬಿಟ್ಟರೆ ಓವರಾಲ್ ಆಗಿ ಸಿನಿಮಾ ತುಂಬ ಚೆನ್ನಾಗಿದೆ. ಒಳ್ಳೆ ಸಿನಿಮಾ. ಥಿಯೇಟ್ರಿಗೆ ಹೋಗಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಡೈರೆಕ್ಟರ್ ಆಗಿ ಆ್ಯಕ್ಟರ್ ಆಗಿ ರಿಷಬ್ ಅವರಂತೂ ಸಿನಿಮಾದಲ್ಲಿ ಮಿಂಚಿ ಸಕ್ಸಸ್ನ ಕಂಡಿದ್ದಾರೆ. ಸೊ ರಿಷಬ್ ಅವರ ಜರ್ನಿ ಬಗ್ಗೆ 2 ವಿಡಿಯೋ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಇದಿಷ್ಟು ಇವತ್ತು ನಾನು ನೋಡಿದ ಸಿನಿಮಾ ಕಾಂತಾರ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.